ಅವರಳ್ಳಿ ಎಲ್ಲ ಕುಕ್ಕಡಮ್ಮ ದೇವಿಯ ಮಕ್ಕಳವರು ಸೇರಿ ಎಲ್ಲರೂ ಸೇರಿ ಇಲ್ಲಿಯ ರಾಘವನಗರದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಏನೊಂದು ಕುಕ್ಕಡಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ 15 ದಿವಸದಿಂದ ಇದನ್ನು ತೀರ್ಮಾನ ಮಾಡ್ದೆ. ಇವತ್ತು ನಾವು ಅದನ್ನು ಪಾಯ ಪೂಜೆಯನ್ನು ಮಾಡಿದ್ದೀವಿ. ಕುಕ್ಕಡಮ್ಮ ಅಂದರೆ ಅದೊಂದು ಶಕ್ತಿ ದೇವತೆ. ಆ ಶಕ್ತಿ ದೇವತೆಗೆ ನಾವೆಲ್ಲ ತಲೆಬಾಗಿ ನಮ್ಮ ಕೈಲಾದ ಏನು ನಮ್ಮ ಕೈ ಸೇವೆಗಳಾಗ್ತೋ ಆ ಸೇವೆ ನಾವೆಲ್ಲ ಸೇರಿ ಮಾಡೋಣ. ಈ ದೇವಸ್ಥಾನ ಬೇಗನೆ ಮುಗಿಲಿ. ಯಾಕೆಂದರೆ ಪುರಾತನವಾದ ದೇವಸ್ಥಾನ ಇದು. ಕುಕ್ಕಡಮ್ಮ ದೇವಸ್ಥಾನ ಅಂದರೆ ಪುರಾತನ ಒಂದು ದೇವಸ್ಥಾನ. ನಮ್ಮೂರಿನಲ್ಲಿ ಸಾಕಷ್ಟು ದೇವರಿಗೆ ಅವರ ಒಕ್ಕಲವರಿರಲಿ. ನಮ್ಮೂರಿನಲ್ಲಿ ಸುತ್ತಮುತ್ತ ಅವರಿರಲಿ. ಇವಾಗ ರಾಘವನಗರದವ್ರು ಮೊದಲು ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಇವತ್ತು ಅವರೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಕೆಲಸವನ್ನು ಮಾಡೋರೆ. ಅವ್ರು ಮಾಡೋ ಕೆಲಸಗಳು ಒಳ್ಳೆಯದಾಗಲಿ. ಕುಕ್ಕಡಮ್ಮ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಏಕೆಂದರೆ ಕುಕ್ಕಡಮ್ಮ ಒಂದು ದೇವರು ಆಶೀರ್ವಾದ ಮಾಡ್ತದೆ ಅಂದರೆ ನಮಗೆಲ್ಲ ಶಕ್ತಿ ಬರ್ತದೆ. ಶಕ್ತಿ ದೇವತೆ ಆಶೀರ್ವಾದ ಮಾಡಿದ್ರೆ ನಮಗೆಲ್ಲ ಶಕ್ತಿ ಬರ್ತದೆ. ಆ ಶಕ್ತಿ ಇಲ್ಲಿ ಎಲ್ಲರಿಗೂ ಕೊಡಲಿ. ಯಾಕೆಂದರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿದಾಗೆ ಒಳ್ಳೆ ಕೆಲಸ ಮಾಡೋದು ನಮ್ಮ ಕೈಲೂ ಆಗೋದು. ಒಳ್ಳೆ ಕೆಲಸ ಮಾಡೋಕ್ಕೆ ಆ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಒಟ್ಟಿಗೆ ಸೇರಿ ರಾಘವನಗರ ಮತ್ತು ಅವರಳ್ಳಿ ಎಲ್ಲ ಮುಖಂಡರುಗಳು ಸೇರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಅವರ ನಾಗರಾಜ ಮತ್ತು ಅವ್ರ ದಂಪತಿ ಇವತ್ತು ಪಾಯ ಪೂಜೆ ಮಾಡಿ ಒಳ್ಳೆ ಕೆಲಸ ಮಾಡೋರೆ. ಅವ್ರು ಮಾಡೋ ಕೆಲಸಗಳಿಗೆ ಸಂಪೂರ್ಣವಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಜೊತೆಲಿರ್ತೀವಿ ಅಂತ ಮಾತನ್ನು ಹೇಳ್ತಾ ಕುಕ್ಕಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬ ನಮ್ಮ ಜನಾಂಗಕ್ಕೆ, ನಮ್ಮ ರಾಜ್ಯಕ್ಕೆ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಅಂಥ ಯುಗಾದಿ ಹಬ್ಬದಲ್ಲಿ ನಾವು ಜನತೆಯಲ್ಲಿ ಕೇಳೋದೇನೆಂದರೆ ಈ ವರ್ಷ ನಮಗೆ ಒಳ್ಳೆ ಮಳೆಯಾಗಿ ಒಳ್ಳೆ ಬೆಳೆ ಆಗಲಿ. ಯಾಕೆಂದರೆ ಈ ಸರ್ತಿ ಸ್ವಲ್ಪ ಮಳೆ ಕಡಿಮೆ. ಬೆಂಗಳೂರು ನಗರ ಸುಮಾರು ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗೈತೆ. ಆ ಮಳೆ ಈ ಸಾರ್ತಿ ಆಗಲಿ. ಯುಗಾದಿ ನಾವೆಲ್ಲ ದೇವರಲ್ಲಿ ಕೇಳ್ಕೊಳ್ಳೋಣ. ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ನಾವೆಲ್ಲ ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಏರಿಯಾ ಒಂದು 100 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಕುಕ್ಕಡಮ್ಮ ದೇವಸ್ಥಾನ ಗ್ರಾಮ ದೇವತೆ. ಈ ಗ್ರಾಮ ದೇವತೆಯ ಸಹಾಯದಿಂದ ಮತ್ತು ಆಶೀರ್ವಾದದಿಂದ ಈ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇಂಪ್ರೂವ್ ಆಗಿ ಎಲ್ಲ ಥರದಲ್ಲೂ ಆರೋಗ್ಯ ಎಲ್ಲ ಕೊಟ್ಟಿದೆ. ಕರೋನಾ ಟೈಮಲ್ಲಿ ಯಾರಿಗೂ ಏನೂ ತೊಂದರೆ ಕೊಡಲಿಲ್ಲ ದೇವರು. ಆ ತಾಯಿ ನಂಬಿದ್ದೀವಿ ನಾವೆಲ್ಲರೂ. ನಂಬಿದ್ರಿಂದ ತುಂಬ ಇದಾಗಿದೆ. ದೇವಸ್ಥಾನ ಶಿಥಿಲಗೊಂಡಿತ್ತು. ಕುಕ್ಕಡಮ್ಮ ದೇವಸ್ಥಾನ ಶಿಥಿಲಗೊಂಡು ಮಳೆ ಎಲ್ಲ ಹರಿದು ಎಲ್ಲ ಇದಾಗಿತ್ತು. ಒಂದು ಕಾಲದಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ. ಈಗ 40 ವರ್ಷದಿಂದ ಒಂದು ಕಟ್ಟಿ ಎಲ್ಲ ಅರಳಿ ಮರ ಅದೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಎಲ್ಲ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ಅದೇ ಥರ ಶಿಥಿಲಗೊಂಡಿರೋ ದೇವಸ್ಥಾನ ಮತ್ತೆ ಪುನರ್ ಪೂಜೆ ಮಾಡಿ ನಮ್ಮ ಏರಿಯಾದ ಮುಖಂಡರಾದ ಲಕ್ಷ್ಮೀನಾರಾಯಣವ್ರು ಬಂದಿದ್ದರು. ಮತ್ತು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಜನ ಎಲ್ಲ ಸಹಾಯ ಮಾಡಬೇಕು, ಮತ್ತು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಮತ್ತು ಸಹಾಯ ಮಾಡಿದ್ದಾರೆ. ಈ ಗ್ರಾಮ ದೇವತೆಯ ಉಸ್ತುವಾರಿ ತೊಗೊಂಡಿರೋದು ಪೂಜೆ. ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ ಅಣ್ಣ. ನಾಗರಾಜು ದಂಪತಿಗಳು ಕೂತು ಪೂಜೆ ಮಾಡಿದ್ದಾರೆ. ಅದೇ ಥರ ಈ ಗ್ರಾಮ ದೇವತೆನ ಮುಂದುವರಿಸ್ಕೊಂಡು ಎಲ್ಲರೂ ಬಂದು ಎಲ್ಲ ಧನ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲನೂ ಮುಂದುವರಿಸ್ಕೊಂಡು ಎಲ್ಲ ಒಂದು ದೇವ 300 ವರ್ಷದಿಂದ ಇದೆ. 100 ವರ್ಷದಿಂದ ಇದನ್ನು ಮುಂದೆ ಇದು ಉದ್ಭವ ಆಗಿರೋ ಇದು ಉದ್ಭವ ಗ್ರಾಮ ದೇವತೆ. ಅವಳಹಳ್ಳಿ ಕಾಲದಿಂದನೂ ಇದು. ನಾವು ಒಂದು ಕಾಲದಲ್ಲಿ ಇಲ್ಲಿಂದಾನೇ ಹೋಗಿ ಮನೆ ಹೊಲ ಎಲ್ಲ ಇತ್ತು. ಆ ಹೊಲದಲ್ಲಿ ನಾವು ಮನೆ ಕಟ್ಕೊಂಡು ಲೈಟು ನೀರು ಏನೂ ಇರಲಿಲ್ಲ ಇಲ್ಲಿ. ಅಂಥ ಟೈಮಲ್ಲಿ ನಾವು ಎಲ್ಲ ಸಹಕರಿಸಿ ಆ ತಾಯಿ ಒಂದು ಆಶೀರ್ವಾದದಿಂದ ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದೆ. ಅದೇ ಥರ ಮುಂದೆನೂ ಸಹಕರಿಸ್ಬೇಕು ಎಲ್ಲರೂ ಕೇಳ್ಕೊತೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಆಯುಷು ಆರೋಗ್ಯ ಎಲ್ಲರಿಗೂ ಕೊಡಲಿ. ಎಲ್ಲ ಕೇಳ್ಕೊಳ್ಳೋದು ಎಲ್ಲ ಜನಗಳು ಸಹಕರಿಸಿ ತುಂಬ ಇಲ್ಲಿರೋರು ತುಂಬ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ನಾಗರಾಜ್ ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಉರ್ಲಿ ಪೂಜೆ ಮಾಡಿದ್ದೀವಿ. ಲಕ್ಷ್ಮೀನಾರಾಯಣ ರೂಪಮಾಯರವರು ಅವ್ರು ಬಂದು ಎಲ್ಲ ಸಹಕರಿಸಿದ್ದಾರೆ. ಆಮೇಲೆ ಎಲ್ಲ ಜನಕ್ಕೂ ಸಹಕರಿಸಿದ್ದಾರೆ. ಇದು ಶುಭಾಶಯಗಳು, ಯುಗಾದಿ ಶುಭಾಶಯಗಳು.